ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ಎಂತದು ನಮ್ಮ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ ಆಗ ಯಡಿಯೂರಪ್ಪನವರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ ಬಹಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡ್ಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತ ನಿಮ್ ಸರ್ಕಾರಕ್ಕೆ? ಸಂವೇದನೆ ಇತ್ತ? ರೈಸ್ ಕಡಿಮೆ ಮಾಡಿದ್ರು. 7 ಕೆಜಿ ಇದ್ದದನ್ನ 5 ಕೆಜಿ ಮಾಡಿದ್ರು. ಸಂವೇದನೆ ಇತ್ತ? ಇಲ್ಲ ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮ್ಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 106 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಹೊರಟೋದ್ರು. ಡಿ ಕೆ ಶಿವಕುಮಾರ್ ನಾನು ಹೋಗಿದ್ದು, ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್, ಸುಧಾಕರ್ ಹೆಲ್ತ್ ಮಿನಿಸ್ಟರ್, ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮಿನಿಸ್ಟರ್. ನಾವು ಹೋದ ಹಿಂದೆ ಒಂದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ ನಲ್ಲಿ ಸುಮಾರು 36 ಜನ ಅಲ್ಲ 36 ಜನ ಸತ್ತಿದ್ರು. ಇಬ್ಬರೇ ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? ಮೂರು ಜನ ಅವರೇ ಹೇಳಿದ್ದು. ಏನಪ್ಪ 3 ಜನ ಅಂತ ಹೇಳಿದ್ರು. ಸಂವೇದನೆ ಇತ್ತ? ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಸಂವೇದನಾ ರಹಿತವಾದಂತ ಸರ್ಕಾರ. ಸಂವೇದನೆ ಇರಲಿಲ್ಲ. ಇಲ್ಲ ಮೊನ್ನೆ ಬಾಣಂತಿಯರು ಎಷ್ಟೊಂದು ಜನ ರಾಜ್ಯದಲ್ಲಿ ಸತ್ತಿರಲ್ಲ ಮೊನ್ನೆ. ಈಗ ನೀವು ಕೂತ್ಕೊಳ್ಳಿ. ಈಗ ಅದ್ರ ಬಗ್ಗೆ ಕೂತ್ಕೊಳ್ಳಪ್ಪ. ಆಯ್ತು. ಈಗ ನಿಮ್ ಆಮೇಲೆ ಕೇಳಲಿಕ್ಕೆ ಆಗೋ ಮತ್ತೆ ನಿಮ್ದು ಉಂಟಾ? ಮೈಸೂರು ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಮೇಲೆ ಕೆನರಾ ಬ್ಯಾಂಕು. ಯಾರು ಕನ್ನಡಿಗರಿದ್ದಾರೆ ಅಲ್ಲಿ? ಕನ್ನಡ ಗೊತ್ತಿಲ್ಲದವರು ಇದ್ದಾರೆ. ಆಗ ಸಂವೇದನೆ ಇರಲಿಲ್ವಾ? ಸಂವೇದನೆ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ. ನೀವು ಸಂವೇದನೆ ಬೇರೆಯವರ ಬಗ್ಗೆ ಅದನ್ನು ಮಾಡಬೇಕಲ್ಲ, ಸಂವೇದನೆಯನ್ನು ಮಾಡಬೇಕಲ್ಲ. ಅದಿಲ್ಲ. ನಾವು ಅದಕ್ಕೆ ನಮ್ಗೆ ಸಂವೇದನೆ ಇರೋದ್ರಿಂದ ನೀವು ಹೇಳೋದನ್ನು ಕೇಳ್ತೀವಿ, ಎಲ್ಲ ಹೇಳೋದನ್ನು ಕೇಳ್ತೀವಿ, ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಮ್ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು. ಮೇಕೆಗಳಿಗೆ, ಕುರಿಗಳಿಗೆ, ಎಮ್ಮೆಗಳಿಗೆ, ಹಸುಗಳಿಗೆ, ಎತ್ತುಗಳಿಗೆ
ಸತ್ತೋದ್ರೆ ಅವಕ್ಕೆ ದುಡ್ಡು ಕೊಡೋದು ಅಂತ ಒಂದು ಅನುಗ್ರಹವಾಯಿತು. ಅದು ನಿಲ್ಲಿಸ್ಬಿಟ್ರಿ. ಕೃಷಿ ಸಾಲ ನಿಲ್ಲಿಸ್ಬಿಟ್ರಿ. ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದವೆಲ್ಲ ನಿಲ್ಲಿಸ್ಬಿಟ್ರಿ. ಸಂವೇದನೆ ಇರಲಿಲ್ಲ ನಿಮ್ಗೆ. ಕೃಷಿ ಹೊಂಡ, ಅದೇ ಕೃಷಿ ಭಾಗ್ಯ, ಕೃಷಿ ಭಾಗ್ಯ. ಆಗ ಸಂವೇದನೆ ಇರಲಿಲ್ವಾ? ಯಾರಿಗೋಸ್ಕರ ಮಾಡಿದ್ದು ಇವನ? ರೈತರಿಗೋಸ್ಕರ ಅಲ್ಲ. ಆಮೇಲೆ ನಮ್ದು ಸಂವೇದನಾಶೀಲ ಸರ್ಕಾರ ಅಂತ ಅನ್ನೋದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ದೇವನಹಳ್ಳಿ ಮುನಿಯಪ್ಪನವ್ರೆ, ಚಂದ್ರಾಯ್ ಚಂದ್ರಾಯಪಟ್ಟಣ ರೈತರ ಮನವಿಗೆ ಮಣಿದು ಭೂಮಿಯನ್ನ 1770 ಎಕರೆ ಬಿಟ್ಟಿರೋದು. ಇದು ಸಂವೇದನೆ ಅಲ್ವಾ? ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಗೊಬ್ಬರ ಕೇಳಿದ್ರೆ ಗೋಲಿಮಾರ್ ಮಾಡಿದ್ರು ಹಾವೇರಿನಲ್ಲಿ. ಇದು ಸಂವೇದನೆ ಅಂತ ಕರಿಬೇಕಾ? ಸಂವೇದನೆ ಅಂತ ಕರಿಬೇಕಾ ಇದನ್ನ? ಅದೇ ನಾವು ಮುಧೋಳ್ನಲ್ಲಿ ಕಬ್ಬು ಮತ್ತೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ನಾವು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು ಹೊರತು ಗೋಲಿಮಾರ್ ಮಾಡಕ್ ಹೋಗುದಿಲ್ಲ. ಗೋಲಿಬಾರ್ ಮಾಡಲಿಲ್ಲ. ಇದು ನಾವು ಸ್ಪಂದಿಸ್ತಕ್ಕಂಥ ರೀತಿ. ಆಮೇಲೆ ಕಬ್ಬು ಬೆಳೆಗಾರರು 3,150 ಕೋಟಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿತ್ತು. ನಾವು ಅವ್ರ ಜೊತೆ ಎಲ್ಲ ಮಾತಾಡಿ, ರೈತ ಪ್ರತಿನಿಧಿಗಳ ಜೊತೆನಲ್ಲೇ ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು, ಬೆಳಗಾಂನಲ್ಲಿ ಚಳವಳಿ ನಡೀತಾ ಇತ್ತು. HK ಪಾಟೀಲ್ರು ಕೂಡ ಹೋಗಿದ್ರು ಅಲ್ಲಿಗೆ, ಶಿವಾನಂದ ಪಾಟೀಲ್ರು ಕೂಡ ಹೋಗಿದ್ರು. ಆಗ ನಾನು ಇಡೀ ದಿನ ಕೂತ್ಕೊಂಡು 3,300 ಕೋಟಿ ರೂಪಾಯಿ, 3,300 ರೂಪಾಯಿ ಒಂದು ಟನ್ನಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ 300 ಕೋಟಿ ಕಡಿಮೆ ಖರ್ಚಾಯಿತು. 300 ಕೋಟಿ ಭಾರ ಆಯಿತು. ಆ ಹೊರತಕ್ಕಂಥ ಕೆಲಸವನ್ನ ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದು ಸಂವೇದನೆ ಅಲ್ವಾ? ಮೊನ್ನೆ ಮೆಕ್ಕೆಜೋಳ ಗೋವಿನ ಜೋಳ ಅಂತ ಕರೀತಾರೆ. ಈ ಸಾರಿ ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ನು ಬೆಳೆದ್ಬಿಡ್ತೀವಿ. ಜಾಸ್ತಿ ಪ್ರದೇಶದಲ್ಲಿ ಹಾಕಿದ್ರು, ಮಳೆ ಬೇರೆ ಬಂತು, ಜಾಸ್ತಿ ಬೆಳೆದರು. 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿತು MSP. ಕೇಂದ್ರ ಸರ್ಕಾರ MSPಯನ್ನ 2,400 ಮಾಡ್ತು. ಇವರು ಆಹಾರ ಮಂತ್ರಿಗಳು, ಎಥನಾಲ್ ಅವ್ರಿಗೆ ಬರ್ತದೆ ಎಂತ, ಪ್ರಹ್ಲಾದ್ ಜೋಶಿ ಅವರು ಸಹಾಯಕ್ಕೆ ಬರಲಿಲ್ಲ. ನಾನು ಮೆಕ್ಕೆಜೋಳ ರೈತರ ಜೊತೆ, ಆಮೇಲೆ ಪೌಲ್ಟ್ರಿ ಫಾರ್ಮರ್ಸ್ ಜೊತೆ, ಎಥನಾಲ್ ಮಾಲೀಕರ ಜೊತೆ, ಆಮೇಲೆ ಪಶುಸಂಗೋಪನೆ ಯಾರ್ದದು, ಕ್ಯಾಟಲ್ ಫೀಡ್, ಇವ್ರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡಿದೆ.
ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ ಕೊಂಡ್ಕೋಬೇಕು ಅಂತ 40 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಕೊಂಡ್ಕೊಳ್ಳೋ ರೀತಿ ಮಾಡಿದ. ಅದಕ್ಕೆ ರಾಜ್ಯ ಸರ್ಕಾರ 250 ರೂಪಾಯಿ ಒಂದು ಟನ್ ಮೆಕ್ಕೆಜೋಳಕ್ಕೆ ಕೊಡ್ತಕ್ಕಂಥದ್ದನ್ನ ಮಾಡಿದ. ಸಾರಿ ಕ್ವಿಂಟಾಲ್ ಒಂದು ಮೆಕ್ಕೆಜೋಳ ಒಂದು ಕ್ವಿಂಟಾಲ್ಗೆ 250 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಸ್ಪಂದನೆ ಅಲ್ವಾ? ಮೆಕ್ಕೆಜೋಳ ಖರೀದಿ ಮಾಡಿದ ಪ್ರಮಾಣ ಬಹಳ ಕಡಿಮೆ ಐತಿ. ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತೈತಿ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಯ್ತು. ನೀವೇನು ಎತ್ನಾಳು ಮತ್ತು KMF ದವ್ರು ಕೊಟ್ಟಿರಲ್ಲ, ಅದು ಒಂದು ಊರಾಗ ಬೆಳೆಯುವಷ್ಟು ಸತಿ ಅವ್ರು ಖರೀದಿ ಮಾಡಕ್ಕಾಗಲ್ಲ. ತಮ್ಮ ಮಾಹಿತಿಗಾಗಿ ಎಥನಾಲ್ ಅನುಮತಿ ಕೊಡಬೇಕಲ್ಲ, ಯಾರು ಕೊಡೋರು? ಕೇಂದ್ರ ಸರ್ಕಾರ. ಅವ್ರು ಕೊಡದೆ ಹೋದ್ರೆ ಕೊಡ್ಸವ್ರು ಯಾರು? ಅಲ್ಲ, ನೀವು ಕೊಡ್ಸೋದಿಲ್ಲ. ನೀವು ಓಲಿ ಇಷ್ಟೆಲ್ಲ ಆಯ್ತಲ್ಲ, ಒಂದಿನಾದ್ರೂ ಕೂಡ ನೀವು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಹೇಳಿದ್ದೀರಾ? ಆಯ್ತು, ನಿಮ್ಮ ಲೋಕಸಭಾ ಸದಸ್ಯರು ಒಂದಿನಾದರೂ ಪ್ರಸ್ತಾಪ ಮಾಡಿದ್ದಾರಾ? ಒಂದು ದಿನ ಪ್ರಸ್ತಾಪ ಮಾಡಿಲ್ಲ. ಒಂದಿನ ಇಷ್ಟೆಲ್ಲ ಹಣಕಾಸಿನ ಅನ್ಯಾಯ ಆಗ್ತಾ ಇದ್ರು ಕೂಡ ಒಂದಿನ ಮಾತಾಡಲಿಲ್ಲ. ಇದನ್ನೆಲ್ಲ ನಾವು ಬಜೆಟ್ ನಲ್ಲಿ ಹೇಳಿದ್ದು, ಅಲ್ಲ ಗವರ್ನರ್ ಸ್ಪೀಚ್ ನಲ್ಲಿ ಹೇಳಿದ್ದು.